ಸ್ವಲ್ಪ ವಿಶ್ರಾಂತಿ ತಗೋ, ಸ್ವಲ್ಪ ರೆಸ್ಟ್ ತಗೋ ಅಂತ ಹೇಳೋದಕ್ಕೆ ಗೆಟ್ ಸಮ್ ರೆಸ್ಟ್. ಗೆಟ್ ಸಮ್ ರೆಸ್ಟ್. ದಯವಿಟ್ಟು ಊಟದ ಟೇಬಲನ್ನು ತಯಾರು ಮಾಡು, ಡೈನಿಂಗ್ ಟೇಬಲ್ನ ಸ್ವಲ್ಪ ರೆಡಿ ಮಾಡು ಪ್ಲೀಸ್ ಅಂತ ಹೇಳೋದಕ್ಕೆ ಸೆಟ್ ದ ಟೇಬಲ್ ಪ್ಲೀಸ್. ಸೆಟ್ ದ ಟೇಬಲ್ ಪ್ಲೀಸ್. ನೀನು ಯಾವುದರ ಬಗ್ಗೆ ಮಾತಾಡ್ತಿದೀಯಾ, ನೀನು ಯಾವ ವಿಷಯದ ಬಗ್ಗೆ ಮಾತಾಡ್ತಿದೀಯಾ, ನೀನು ಯಾವುದರ ಬಗ್ಗೆ ಮಾತಾಡ್ತಿದೀಯಾ ಅಂತ ಕೇಳೋದಕ್ಕೆ ವಾಟ್ ಆರ್ ಯು ಟಾಕಿಂಗ್ ಅಬೌಟ್. ವಾಟ್ ಆರ್ ಯು ಟಾಕಿಂಗ್ ಅಬೌಟ್. ಇದೇನು ದೊಡ್ಡ ವಿಷಯ ಅಲ್ಲ, ಇದೇನು ತುಂಬ ದೊಡ್ಡ ವಿಷಯ ಅಲ್ಲ, ಚಿಂತೆ ಮಾಡಬೇಡ ಅಂತೀವಲ್ಲ, ಡೋಂಟ್ ವರಿ, ಇಟ್ಸ್ ನೋ ಬಿಗ್ ಡೀಲ್ ಅಥವಾ ಇಟ್ಸ್ ನೋ ಬಿಗ್ ಡೀಲ್. ನಿನ್ನ ಮಧ್ಯೆ ಬಂದಿದ್ದಕ್ಕೆ ಕ್ಷಮಿಸು, ಮಧ್ಯೆ ಇಂಟರ್ಪ್ರೆಟ್ ಮಾಡಿದ್ದಕ್ಕೆ ಕ್ಷಮಿಸು, ಮಧ್ಯೆ ಬಾಯಿ ಹಾಕಿದ್ದಕ್ಕೆ ಕ್ಷಮಿಸು, ಮಧ್ಯೆ ನಾನು ಸಜೆಷನ್ ಹೇಳಿದ್ದಕ್ಕೆ ಕ್ಷಮಿಸು ಅಂತೀವಲ್ಲ. ಸೊ ಐ ಆಮ್ ಸಾರಿ ಟು ಇಂಟರಪ್ಟ್ ಯು. ಐ ಆಮ್ ಸಾರಿ ಟು ಇಂಟರಪ್ಟ್ ಯು. ನಾನು ಹೇಗೆ ಕಾಣುತ್ತಿದ್ದೇನೆ, ನಾನು ಹೆಂಗೆ ಕಾಣಿಸ್ತಿದ್ದೀನಿ ಅನ್ನೋದಕ್ಕೆ ಹೌ ಡು ಐ ಲುಕ್. ಹೌ ಡು ಐ ಲುಕ್. ಇದನ್ನೆಲ್ಲ ಮಾಡಿದ್ಯಾರು, ಯಾರು ಇದನ್ನೆಲ್ಲ ಮಾಡಿದ್ದು ಅಂತ ಕೇಳ್ತೀವಲ್ಲ. ಹೂ ಆಲ್ ಆರ್ ಡನ್. ಹೂ ಆಲ್ ಆರ್ ಡನ್. ಮಾತನಾಡಲು ನಾನು ಯಾರು, ಮಾತಾಡೋಕ್ಕೆ ನಾನು ಯಾರು, ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತ ಹೇಳ್ತೀವಲ್ಲ. ಸೊ ಮಾತಾಡೋಕ್ಕೆ ನಾನು ಯಾರು ಅನ್ನೋದಕ್ಕೆ ಹೂ ಆಮ್ ಐ ಟು ಸ್ಪೀಕ್. ಹೂ ಆಮ್ ಐ ಟು ಸ್ಪೀಕ್. ನಾನು ಇದರಿಂದ ಹೊರಗೆ ಇದ್ದೇನೆ, ನಾನು ಇದರಿಂದ ಔಟ್ಸೈಡ್ ಇದ್ದೀನಿ, ನಾನು ಇದ್ರೊಳಗೆ ಇನ್ವಾಲ್ವ್ ಇಲ್ಲ ನಾನು ಇದರಲ್ಲಿ ಅನ್ನೋದಕ್ಕೆ ಐ ಆಮ್ ಔಟ್ ಆಫ್ ಇಟ್. ಐ ಆಮ್ ಔಟ್ ಆಫ್ ಇಟ್. ನನ್ನ ಕಿವಿಯಲ್ಲಿ ಹೇಳು, ನನ್ನ ಕಿವಿಲಿ ಹೇಳು, ಜೋರಾಗಿ ಹೇಳ್ಬೇಡ ಅಂತೀವಲ್ಲ. ಸೇ ಇನ್ ಮೈ ಇಯರ್. ಸೇ ಇನ್ ಮೈ ಇಯರ್. ನೀನು ತುಂಬ ಸಮಯ ತೆಗೆದುಕೊಂಡೆ, ತುಂಬ ಟೈಮ್ ತಗೊಂಡ್ಯಪ್ಪ ನೀನು ಅಂತೀವಲ್ಲ. ಯು ಟುಕ್ ಅ ಲಾಂಗ್ ಟೈಮ್. ಯು ಟುಕ್ ಅ ಲಾಂಗ್ ಟೈಮ್. ನಾನು ಅವನಿಗೆ ಹೇಳಿದ್ದೆ ಅಲ್ಲಿಗೆ ಹೋಗಬೇಡ ಅಂತ, ನಾನು ಅವನಿಗೆ ಹೇಳಿದ್ದೆ ಓದ್ಕೋ ಅಂತೇಳಿ, ನಾನು ಅವನಿಗೆ ಹೇಳಿದ್ದೆ ಕಾಲ್ ಮಾಡು ಅಂತೇಳಿ, ಈ ರೀತಿ ಎಲ್ಲ ಹೇಳ್ತೀವಲ್ಲ. ಸೊ ನಾನು ಅವನಿಗೆ ಹೇಳಿದ್ದೆ ಅನ್ನೋದಕ್ಕೆ ಐ ಹ್ಯಾವ್ ಟೋಲ್ಡ್ ಹಿಮ್. ಐ ಹ್ಯಾವ್ ಟೋಲ್ಡ್ ಹಿಮ್. ಐ ಹ್ಯಾವ್ ಟೋಲ್ಡ್ ಹಿಮ್ ಟು ಕಾಲ್ ಮೀ. ಐ ಹ್ಯಾವ್ ಟೋಲ್ಡ್ ಹಿಮ್ ಟು ರೀಡ್ ವೆಲ್. ಐ ಹ್ಯಾವ್ ಟೋಲ್ಡ್ ಹಿಮ್ ಟು ಗೋ ದೇರ್. ಈ ರೀತಿ ವಾಕ್ಯ ಚೇಂಜ್ ಆಗುತ್ತೆ. ಸುಮ್ಮನೆ ಇದನ್ನ ಮರ್ತು ಬಿಡು, ಇದ್ರ ಬಗ್ಗೆನೇ ಯೋಚನೆ ಮಾಡಿ ಏನು ಯೂಸ್ ಇಲ್ಲ, ಸುಮ್ಮನೆ ಇದನ್ನ ಮರ್ತು ಬಿಡು ಅಂತೀವಲ್ಲ. ಜಸ್ಟ್ ಫರ್ಗೆಟ್ ಇಟ್. ಜಸ್ಟ್ ಫರ್ಗೆಟ್ ಇಟ್. ನಾನು ನಿನ್ನನ್ನು ಹೋಗಲು ಬಿಡೋದಿಲ್ಲ, ನನ್ನ ಹೋಗೋದಕ್ಕೆ ಬಿಡೋದಿಲ್ಲ. ಐ ವಿಲ್ ನಾಟ್ ಲೆಟ್ ಯು ಗೋ. ಐ ವಿಲ್ ನಾಟ್ ಲೆಟ್ ಯು ಗೋ. ಇದು ಟೀ ಕುಡಿಯುವ ಸಮಯ, ಇದು ಟೀ ಟೈಮ್, ಟೀ ಕುಡಿಯೋ ಟೈಮ್ ಇದು ಅನ್ನೋದಕ್ಕೆ ಇಟ್ಸ್ ಟೈಮ್ ಟು ಟೇಕ್ ಟೀ. ಇಟ್ಸ್ ಟೈಮ್ ಟು ಟೇಕ್ ಟೀ. ನನಗೆ ಕೂಡ ಅದು ಗೊತ್ತಿಲ್ಲ, ನನಗೆ ಕೂಡ ಅದು ಗೊತ್ತಿಲ್ಲ ಏನಂತೇಳಿ ಅನ್ನೋದಕ್ಕೆ ಈವನ್ ಐ ಡೋಂಟ್ ನೋ ದಟ್. ಈವನ್ ಐ ಡೋಂಟ್ ನೋ ದಟ್. ಎಲ್ಲರೂ ನಿನ್ನಂತೆ ಇರೋದಿಲ್ಲ, ಎಲ್ಲರೂ ಕೂಡ ನಿನ್ನ ಹಾಗೇನೇ ಇರಲ್ಲ ಅಂತೀವಲ್ಲ. ಆಲ್ ಆರ್ ನಾಟ್ ಲೈಕ್ ಯು. ಆಲ್ ಆರ್ ನಾಟ್ ಲೈಕ್ ಯು. ನೀನು ಇದನ್ನೆಲ್ಲವನ್ನು ಮಾಡು ಅಥವಾ ನೀ ಇದೆಲ್ಲವನ್ನು ಮಾಡು ಅನ್ನೋದಕ್ಕೆ ಯು ಡೂ ಆಲ್ ದಿಸ್. ಯು ಡೂ ಆಲ್ ದಿಸ್. ಅವಳು ನಿನಗೆ ಏನಾಗಬೇಕು, ಸಾಮಾನ್ಯವಾಗಿ ರಿಲೇಷನ್ಸ್ ಬಗ್ಗೆ ಕೇಳಬೇಕಿದ್ರೆ ಹೀಗೆ ಹೇಳ್ತೀವಿ, ಅವಳು ನಿನಗೆ ಏನು ರಿಲೇಟಿವ್, ಹಿಂಗೆ ರಿಲೇಟಿವ್ ಕೇಳ್ತೀವಲ್ಲ. ಸೊ ಅವಳು ನಿನಗೆ ಏನಾಗಬೇಕು ಅಂತ ಕೇಳೋದಕ್ಕೆ ವಾಟ್ ಈಸ್ ಶೀ ಟು ಯು. ವಾಟ್ ಈಸ್ ಶೀ ಟು ಯು. ನಾನು ಇವತ್ತು ಅದೃಷ್ಟವಂತ, ಇವತ್ತು ನಾನು ತುಂಬ ಲಕ್ಕಿ, ತುಂಬ ಒಳ್ಳೆ ಡೇ ನಂಗೆ ಇವತ್ತು ಅಂತೀವಲ್ಲ. ಐ ಆಮ್ ಲಕ್ಕಿ ಟುಡೇ. ಐ ಆಮ್ ಲಕ್ಕಿ ಟುಡೇ. ಇಲ್ಲಿ ಯಾರೂ ಇಲ್ಲ, ಇಲ್ಲಿ ಯಾರೂ ಇಲ್ಲ ಅನ್ನೋದಕ್ಕೆ ನೋಬಡಿ ಈಸ್ ಹಿಯರ್. ನೋಬಡಿ ಈಸ್ ಹಿಯರ್. ನೀನು ಅಲ್ಲಿ ಇರು, ನೀನಲ್ಲೇ ಇರು ಅನ್ನೋದಕ್ಕೆ ಯು ಸ್ಟೇ ದೇರ್. ಯು ಸ್ಟೇ ದೇರ್. ನಿನ್ನ ದಿನ ಹೇಗೆ ನಡೀತಿದೆ, ನಿನ್ನ ಡೇಸ್ ಹೆಂಗೆ ನಡೀತಾ ಇದೆ ಅನ್ನೋದಕ್ಕೆ ಹೌ ಈಸ್ ಯುವರ್ ಡೇ ಗೋಯಿಂಗ್. ಹೌ ಈಸ್ ಯುವರ್ ಡೇ ಗೋಯಿಂಗ್. ನನ್ನ ಕೈಗಳು ಕೊಳೆಯಾಗಿಲ್ಲ, ನನ್ನ ಕೈಗಳು ಇನ್ನೂ ಕೊಳಕಾಗಿಲ್ಲ ಅನ್ನೋದಕ್ಕೆ ಮೈ ಹ್ಯಾಂಡ್ಸ್ ಆರ್ ನಾಟ್ ಡರ್ಟಿ. ಮೈ ಹ್ಯಾಂಡ್ಸ್ ಆರ್ ನಾಟ್ ಡರ್ಟಿ. ಅದೇ ನನ್ನ ಕೈಗಳು ಕೊಳೆ ಆಗಿದೆ ಅನ್ನೋದಕ್ಕೆ ಮೈ ಹ್ಯಾಂಡ್ಸ್ ಆರ್ ಡರ್ಟಿ. ಕೆಲವೊಮ್ಮೆ ನಾವು ಸುಳ್ಳು ಹೇಳಲೇಬೇಕಾಗತ್ತೆ, ಕೆಲವೊಂದು ಸಾರಿ ಸಂದರ್ಭ ನಮ್ಮಿಂದ ಸುಳ್ಳು ಹೇಳಿಸುತ್ತೆ ಅನ್ನುವ ಅರ್ಥದ ವಾಕ್ಯ. ಕೆಲವೊಮ್ಮೆ ನಾವು ಸುಳ್ಳು ಹೇಳಲೇಬೇಕಾಗತ್ತೆ ಅನ್ನೋಕ್ಕೆ ಸಮ್ಟೈಮ್ಸ್ ವಿ ಹ್ಯಾವ್ ಟು ಸ್ಪೀಕ್ ಅ ಲೈ. ಸಮ್ಟೈಮ್ಸ್ ವಿ ಹ್ಯಾವ್ ಟು ಸ್ಪೀಕ್ ಅ ಲೈ. ಇದಕ್ಕೆ ಎಷ್ಟು ಸಮಯ ಹಿಡಿಯುತ್ತೆ, ಇದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅಂತ ಕೇಳೋದಕ್ಕೆ ಹೌ ಲಾಂಗ್ ವಿಲ್ ಇಟ್ ಟೇಕ್. ಹೌ ಲಾಂಗ್ ವಿಲ್ ಇಟ್ ಟೇಕ್. ಅವನು ಬಹುಶಃ ನಿದ್ದೆ ಮಾಡ್ತಾ ಇರ್ಬೋದು, ಮೇ ಬಿ ಅವನು ನಿದ್ದೆ ಮಾಡ್ತಾ ಇರ್ಬೋದು ಅನ್ನೋದಕ್ಕೆ ಹಿ ಮೇ ಬಿ ಸ್ಲೀಪಿಂಗ್. ಹಿ ಮೇ ಬಿ ಸ್ಲೀಪಿಂಗ್. ನಾನು ಇದೆಲ್ಲವನ್ನು ನಿನಗಾಗಿ ಮಾಡಿದ್ದು, ನಾನು ಇದೆಲ್ಲ ಮಾಡಿದ್ದು ಕೂಡ ನಿನಗೋಸ್ಕರನೇ ಅಂತ ಹೇಳೋದಕ್ಕೆ ಐ ಡೂ ಎವ್ರಿಥಿಂಗ್ ಫಾರ್ ಯು. ಐ ಡೂ ಎವ್ರಿಥಿಂಗ್ ಫಾರ್ ಯು.
ನೀನು ಏನು ಹೇಳುತ್ತಿದ್ದೆ, ನೀನು ಏನು ಹೇಳ್ತಾ ಇದ್ದೀಯಲ್ಲ, ಏನು ಹೇಳು ಅಂತ ಹೇಳೋದಕ್ಕೆ ವಾಟ್ ವರ್ ಯು ಸೇಯಿಂಗ್, ವಾಟ್ ವರ್ ಯು ಸೇಯಿಂಗ್. ಅವಳು ಅವಳ ಅಮ್ಮನಂತೆ ಕಾಣಿಸ್ತಾಳೆ, ಅವಳು ನೋಡೋಕೆ ಅವಳ ಅಮ್ಮನ ಹಾಗೆ ಇದ್ದಾಳೆ ಅಂತೀವಲ್ಲ. ಶಿ ಲುಕ್ಸ್ ಲೈಕ್ ಹರ್ ಮದರ್, ಶಿ ಲುಕ್ಸ್ ಲೈಕ್ ಹರ್ ಮದರ್. ನಾನು ನಿನ್ನ ಫೋಟೋ ತಗೋಬೋದಾ, ನಾನೊಂದು ಫೋಟೋ ತಗೋಬೋದಾ ನಿಂದು ಅಂತ ಕೇಳೋದಕ್ಕೆ ಕ್ಯಾನ್ ಐ ಟೇಕ್ ಯುವರ್ ಪಿಕ್ಚರ್, ಕ್ಯಾನ್ ಐ ಟೇಕ್ ಯುವರ್ ಪಿಕ್ಚರ್. ಸಾಮಾನ್ಯವಾಗಿ ಯಾರ್ದಾದ್ರೂ ಜೊತೆಗೆ ಮೊಬೈಲಲ್ಲಿ ಫೋಟೋ ತಗೋಬೇಕಾದ್ರೆ ಈ ಒಂದು ವಾಕ್ಯವನ್ನು ಯೂಸ್ ಮಾಡ್ತೀವಿ, ಕ್ಯಾನ್ ಐ ಟೇಕ್ ಯುವರ್ ಪಿಕ್ಚರ್. ನಿನಗೆ ಆಟವೆಂದರೆ ಇಷ್ಟನಾ, ನಿನಗೆ ಸ್ಪೋರ್ಟ್ಸ್ ಇಷ್ಟನಾ, ನಿನಗೆ ಗೇಮ್ಸ್ ಇಷ್ಟನಾ ಕೇಳೋದಕ್ಕೆ ಡು ಯು ಲೈಕ್ ಸ್ಪೋರ್ಟ್ಸ್, ಡು ಯು ಲೈಕ್ ಸ್ಪೋರ್ಟ್ಸ್. ನನಗೆ ಉಗುರು ಕತ್ತರಿಸಲು ಬಿಡು, ನನಗೆ ಉಗುರು ಕತ್ತರಿಸೋಕೆ ಬಿಡು ಅಂತ ಹೇಳೋದಕ್ಕೆ ನೇಲ್ ಕಟ್ ಮಾಡೋಕ್ಕೆ ಬಿಡು ಅಂತ ಹೇಳ್ತೀವಲ್ಲ. ಸೊ ಇಂಗ್ಲೀಷಲ್ಲಿ ಹೀಗೆ ಹೇಳ್ತೀವಿ, ಲೆಟ್ ಮೀ ಕಟ್ ದ ನೇಲ್ಸ್, ಲೆಟ್ ಮೀ ಕಟ್ ದ ನೇಲ್ಸ್. ನಾನು ಒಳ್ಳೆಯ ದಿನವನ್ನು ಕಳೆಯುತ್ತಿದ್ದೇನೆ, ತುಂಬ ಚೆನ್ನಾಗಿದೆ ನನ್ನ ಡೇ, ತುಂಬ ಚೆನ್ನಾಗಿ ಸ್ಪೆಂಡ್ ಆಗ್ತಿದೆ, ತುಂಬ ಎಂಜಾಯ್ ಮಾಡ್ತಿದ್ದೀನಿ ನಾನು ಅನ್ನುವ ಅರ್ಥ. ಸಾಮಾನ್ಯವಾಗಿ ಹಾಲಿಡೇಸಲ್ಲಿ ಈ ರೀತಿ ನಾವು ಹೇಳ್ತೀವಿ, ನಾನು ತುಂಬ ಎಂಜಾಯ್ ಮಾಡ್ತಿದ್ದೀನಿ, ಒಳ್ಳೆ ಚೆನ್ನಾಗಿ ಕಳೀತಿದ್ದೀನಿ ನನ್ನ ದಿನವನ್ನು ಅಂಥೇಳಿ. ಇಂಗ್ಲೀಷಲ್ಲಿ ಹೀಗೆ ಹೇಳಬೇಕು, ಐ ಆಮ್ ಹ್ಯಾವಿಂಗ್ ಅ ಗುಡ್ ಡೇ, ಐ ಆಮ್ ಹ್ಯಾವಿಂಗ್ ಎ ಗುಡ್ ಡೇ. ನನಗೆ ತಕ್ಷಣ ಅರಿವಾಯಿತು, ತಕ್ಷಣ ನಂಗೆ ರಿಯಲೈಸ್ ಆಯಿತು, ತಕ್ಷಣ ನನಗೆ ಗಮನಕ್ಕೆ ಬಂತು, ನನಗೆ ಅರಿವಾಯಿತು ಅಂತೀವಲ್ಲ. ಐ ಸಡನ್ಲಿ ರಿಯಲೈಸ್ಡ್, ಐ ಸಡನ್ಲಿ ರಿಯಲೈಸ್ಡ್. ನಿನ್ನ ವಿಧಾನ ಚೆನ್ನಾಗಿದೆ, ಅಂದರೆ ನೀನು ಪಾಠ ಮಾಡೋ ವಿಧಾನ ಚೆನ್ನಾಗಿದೆ, ನೀನು ಆಟ ಆಡುವ ವಿಧಾನ ಚೆನ್ನಾಗಿದೆ, ನಿನ್ನ ರೈಟಿಂಗ್ ಸ್ಟೈಲ್ ಚೆನ್ನಾಗಿದೆ, ನಿನ್ನ ರೀಡಿಂಗ್ ಮೆಥಡ್ ಚೆನ್ನಾಗಿದೆ, ಈ ರೀತಿ ಎಲ್ಲ ಹೇಳ್ತೀವಲ್ಲ. ಸೊ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಆಗುವಂಥ ವಿಧಾನ ಇಲ್ಲಿ. ಸೊ ನಿನ್ನ ವಿಧಾನ ಚೆನ್ನಾಗಿದೆ ಅನ್ನೋದಕ್ಕೆ ಯುವರ್ ಮೆಥಡ್ ಈಸ್ ಗುಡ್, ಯುವರ್ ಮೆಥಡ್ ಈಸ್ ಗುಡ್. ನನ್ನ ಶಾಲೆ ಮುಗೀತು, ನಮ್ಮ ಸ್ಕೂಲ್ ಓವರ್ ಆಯಿತು, ನಮ್ಮ ಸ್ಕೂಲ್ ಮುಗೀತು ಅನ್ನೋದಕ್ಕೆ ಮೈ ಸ್ಕೂಲ್ ಈಸ್ ಓವರ್, ಮೈ ಸ್ಕೂಲ್ ಈಸ್ ಓವರ್. ಅಲ್ಲಿ ಯೋಚಿಸುವಂಥದ್ದು ಏನಿದೆ, ಥಿಂಕ್ ಮಾಡೋಕೆ ಏನಿದೆ ಅಲ್ಲಿ ಕೇಳ್ತೀವಲ್ಲ, ಅಂಥದ್ದು ಏನಿದೆ ಅಲ್ಲಿ ಥಿಂಕ್ ಮಾಡೋಕೆ ಅಂತ ಕೇಳೋದಕ್ಕೆ ವಾಟ್ ಈಸ್ ದೇರ್ ಟು ಥಿಂಕ್ ಅಬೌಟ್, ವಾಟ್ ಈಸ್ ದೇರ್ ಟು ಥಿಂಕ್ ಅಬೌಟ್. ಇದನ್ನು ನಿನ್ನ ಜೊತೆ ಮಾತಾಡೋದ್ರಿಂದ ಪ್ರಯೋಜನ ಇಲ್ಲ, ಇದನ್ನು ನಿನ್ನ ಜೊತೆ ಮಾತಾಡೋದ್ರಿಂದ ಏನು ಯೂಸ್ ಇಲ್ಲ ಅಂತೀವಲ್ಲ. ಇಟ್ಸ್ ಯೂಸ್ಲೆಸ್ ಟು ಟಾಕ್ ಟು ಯು, ಇಟ್ಸ್ ಯೂಸ್ಲೆಸ್ ಟು ಟಾಕ್ ಟು ಯು. ಸದಾ ಕಷ್ಟಪಟ್ಟು ಕೆಲಸ ಮಾಡು, ಯಾವಾಗಲೂ ಕೆಲಸ ಮಾಡ್ತಾಯಿರು, ಕಷ್ಟಪಟ್ಟು ಕೆಲಸ ಮಾಡ್ತಿರು, ಒಂದಿಲ್ಲ ಒಂದಿನ ಪ್ರತಿಫಲ ಸಿಗುತ್ತೆ ಅನ್ನುವ ಅರ್ಥ. ಸೊ ಸದಾ ಕಷ್ಟಪಟ್ಟು ವರ್ಕ್ ಮಾಡ್ತಿರು ಅನ್ನೋದಕ್ಕೆ ಆಲ್ವೇಸ್ ಕೀಪ್ ವರ್ಕಿಂಗ್ ಹಾರ್ಡ್, ಆಲ್ವೇಸ್ ಕೀಪ್ ವರ್ಕಿಂಗ್ ಹಾರ್ಡ್. ಯಾವತ್ತೂ ಬಡವರನ್ನು ಅವಮಾನಿಸಬೇಡ, ಯಾವಾಗಲೂ ಬಡವರಿಗೆ ಇನ್ಸಲ್ಟ್ ಮಾಡಬೇಡ, ಪೂವರನ್ನು ನೆಗ್ಲೆಕ್ಟ್ ಮಾಡಬೇಡ ಅಂತ ಹೇಳ್ತೀವಲ್ಲ. ಸೊ ನೆವರ್ ಇನ್ಸಲ್ಟ್ ದ ಪೂವರ್, ನೆವರ್ ಇನ್ಸಲ್ಟ್ ದ ಪೂವರ್. ಯಾವಾಗಲೂ ಪ್ರಾಮಾಣಿಕತೆಯಿಂದ ಕೆಲಸ ಮಾಡು, ಯಾವಾಗಲೂ ಆನೆಸ್ಟಾಗಿ ಕೆಲಸ ಮಾಡು ಅನ್ನೋದಕ್ಕೆ ಆಲ್ವೇಸ್ ವರ್ಕ್ ವಿತ್ ಆನೆಸ್ಟಿ, ಆಲ್ವೇಸ್ ವರ್ಕ್ ವಿತ್ ಆನೆಸ್ಟಿ. ಬೇರೆಯವರ ಮೇಲೆ ಅವಲಂಬಿತನಾಗಬೇಡ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಡ, ನೀನು ಸ್ವಂತ ಮಾಡು ಅಂತೀವಲ್ಲ. ಸೊ ಡೋಂಟ್ ಡಿಪೆಂಡ್ ಆನ್ ಅದರ್ಸ್, ಡೋಂಟ್ ಡಿಪೆಂಡ್ ಆನ್ ಅದರ್ಸ್. ನಾನು ಯಾವಾಗಲೂ ಹಾಗೆ ಮಾಡ್ತೀಯ, ನೀನು ಯಾವಾಗಲೂ ಹಾಗೆ ಮಾಡ್ತೀಯ, ಯಾವಾಗಲೂ ಒಂದೇ ರೀತಿ ಮಾಡ್ತೀಯ, ಚೇಂಜಸ್ ಮಾಡು ವರ್ಕನ್ನು ಅಂತ ಹೇಳೋದಕ್ಕೆ ಯು ಆಲ್ವೇಸ್ ಡು ದ ಸೇಮ್, ಯು ಆಲ್ವೇಸ್ ಡು ದ ಸೇಮ್. ನಾನು ಮನೆಯಲ್ಲೇ ಇರ್ತೇನೆ, ನಾನು ಮನೆಯಲ್ಲೇ ಇರ್ತೀನಿ ಅನ್ನೋದಕ್ಕೆ ಐ ಸ್ಟೇ ಎಟ್ ಹೋಮ್ ಓನ್ಲಿ, ಐ ಸ್ಟೇ ಎಟ್ ಹೋಮ್ ಓನ್ಲಿ. ನಾನು ಅವಳ ಬಗ್ಗೆ ಯೋಚಿಸ್ತಾ ಇದ್ದೀನಿ, ನಾನು ಅವಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಅನ್ನೋದಕ್ಕೆ ಐ ಆಮ್ ಥಿಂಕಿಂಗ್ ಅಬೌಟ್ ಹರ್, ಐ ಆಮ್ ಥಿಂಕಿಂಗ್ ಅಬೌಟ್ ಹರ್. ನಾನು ಏನನ್ನೂ ಮಾಡಲಿಲ್ಲ, ನಾನು ಏನೂ ಮಾಡಲಿಲ್ಲ ಅನ್ನೋದಕ್ಕೆ ಐ ಡಿಡಂಟ್ ಡೂ ಎನಿಥಿಂಗ್, ಐ ಡಿಡಂಟ್ ಡೂ ಎನಿಥಿಂಗ್. ಅವಳಿಗೆ ಯಾವುದು ಇಷ್ಟ, ಅವಳಿಗೆ ಯಾವುದು ಇಷ್ಟ ಅಂತ ಕೇಳೋದಕ್ಕೆ ವಿಚ್ ಒನ್ ಡಸ್ ಶಿ ಲೈಕ್, ವಿಚ್ ಒನ್ ಡಸ್ ಶಿ ಲೈಕ್. ಅತಿಯಾಗಿ ಹೊಗಳಬೇಡ, ತುಂಬ ಪ್ರೈಸ್ ಮಾಡಬೇಡ ಅಂತೀವಲ್ಲ, ತುಂಬ ಹೊಗಳಬೇಡ ಅನ್ನೋದಕ್ಕೆ ಡೋಂಟ್ ಪ್ರೈಸ್ ಟೂ ಮಚ್, ಡೋಂಟ್ ಪ್ರೈಸ್ ಟೂ ಮಚ್. ನನಗೆ ಕಾಯಲು ಇಷ್ಟ ಇಲ್ಲ, ನನಗೆ ವೆಯ್ಟ್ ಮಾಡೋದಕ್ಕೆ ಇಷ್ಟ ಆಗಲ್ಲ ಅನ್ನೋದಕ್ಕೆ ಐ ಡೋಂಟ್ ವಾಂಟ್ ವೆಯ್ಟ್, ಐ ಡೋಂಟ್ ವಾಂಟ್ ಟು ವೆಯ್ಟ್. ಇದೊಂದು ಕಷ್ಟವಾದ ಕೆಲಸ, ಇದೊಂದು ಡಿಫಿಕಲ್ಟ್ ವರ್ಕ್ ಅಂತ ಹೇಳೋದಕ್ಕೆ ಇಟ್ಸ್ ಅ ಡಿಫಿಕಲ್ಟ್ ಜಾಬ್, ಇಟ್ಸ್ ಅ ಡಿಫಿಕಲ್ಟ್ ಜಾಬ್. ನೀನು ನಿಜವಾಗಿಯೂ ಒಳ್ಳೆಯವನು, ನಿಜವಾಗ್ಲೂ ನೀನು ಒಳ್ಳೆಯವನು ಮಾರಾಯ ಹೇಳ್ತೀವಲ್ಲ. ಯು ಆರ್ ರಿಯಲಿ ಗುಡ್, ಯು ಆರ್ ರಿಯಲಿ ಗುಡ್. ನಿನ್ನ ಜೊತೆಗಾರ ನಿನ್ನ ಪಾರ್ಟ್ನರ್ ಎಲ್ಲಿ ಅಂತ, ನಿನ್ನ ಜೊತೆಗಾರ್ತಿಯಲ್ಲಿ ಕೇಳ್ತೀವಲ್ಲ. ವೇರ್ ಈಸ್ ಯುವರ್ ಪಾರ್ಟ್ನರ್, ವೇರ್ ಈಸ್ ಯುವರ್ ಪಾರ್ಟ್ನರ್. ನಾನು ನಡೆಯಲಾರೆ, ಅಯ್ಯೋ ನನ್ನ ಹತ್ರ ಇನ್ನು ನಡೆಯೋಕ್ಕಾಗಲ್ಲ ಅಂತೀವಲ್ಲ. ಐ ಕಾಂಟ್ ವಾಕ್, ಐ ಕಾಂಟ್ ವಾಕ್. ಒಬ್ಬೊಬ್ಬರಾಗಿ ಮಾತಾಡಿ, ಗುಂಪಾಗಿ ಮಾತಾಡಬೇಡಿ, ಏನೂ ಕೇಳಿಸಲ್ಲ, ಒಬ್ಬೊಬ್ಬರಾಗಿ ಮಾತಾಡಿ ಅಂತೀವಲ್ಲ. ಸೊ ಸ್ಪೀಕ್ ಒನ್ ಬೈ ಒನ್, ಸ್ಪೀಕ್ ಒನ್ ಬೈ ಒನ್. ಒಬ್ಬೊಬ್ಬರಾಗಿ ಬನ್ನಿ ಅನ್ನೋದಕ್ಕೆ ಕಮ್ ಒನ್ ಬೈ ಒನ್. ಮೇಲೆ ನೋಡಿ
ಲುಕ್ ಅಪ್, ಲುಕ್ ಅಪ್. ಶೂಗಳನ್ನು ಎಲ್ಲಿ ಇಡಲಾಗಿದೆ, ಶೂಸನ್ನು ಎಲ್ಲಿ ಇಡಲಾಗಿದೆ ಅಂತ ಕೇಳೋದಕ್ಕೆ ವೇರ್ ಆರ್ ದ ಶೂಸ್ ಕೆಪ್ಟ್, ವೇರ್ ಆರ್ ದ ಶೂಸ್ ಕೆಪ್ಟ್. ಬಟ್ಟೆಗಳನ್ನು ಒಣಗಿಸಿ, ಬಟ್ಟೆಗಳನ್ನು ಡ್ರೈ ಮಾಡಿ ಅನ್ನೋದಕ್ಕೆ ಡ್ರೈ ದ ಕ್ಲಾತ್ಸ್, ಡ್ರೈ ದ ಕ್ಲಾತ್ಸ್. ಮುಂದಿನ ಸಾರಿ ಹುಷಾರಾಗಿರಿ, ಅಟ್ಲೀಸ್ಟ್ ನೆಕ್ಸ್ಟ್ ಟೈಮ್ ಕೇರ್ಫುಲ್ ಆಗಿರಿ ಅಂತೀವಲ್ಲ. ಸೊ ಮುಂದಿನ ಸಾರಿ ಹುಷಾರಾಗಿರಿ ಅನ್ನೋದಕ್ಕೆ ಟೇಕ್ ಕೇರ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್ ನೆಕ್ಸ್ಟ್ ಟೈಮ್. ಇದು ಸರಿಯಲ್ಲ, ಇದು ಸರಿಯಲ್ಲ. ದಿಸ್ ಈಸ್ ನಾಟ್ ರೈಟ್, ದಿಸ್ ಈಸ್ ನಾಟ್ ರೈಟ್. ನೀನು ಸರಿಯಾಗಿದ್ಯಾ ಅಂದರೆ ನೀನು ಮಾಡಿದ ಸರಿ ಇತ್ತಾ, ನೀನು ಸರಿಯಾಗಿದ್ಯಾ ಅಂತ ಕೇಳೋದಕ್ಕೆ ವರ್ ಯು ರೈಟ್, ವರ್ ಯು ರೈಟ್. ನನ್ನ ಜೊತೆ ವಾದ ಮಾಡಬೇಡ, ನನ್ನ ಜೊತೆ ಆರ್ಗ್ಯೂ ಮಾಡಬೇಡ ಅನ್ನೋದಕ್ಕೆ ಡೋಂಟ್ ಆರ್ಗ್ಯೂ ವಿತ್ ಮೀ, ಡೋಂಟ್ ಆರ್ಗ್ಯೂ ವಿತ್ ಮೀ. ನಾನು ತುಂಬ ಹೊತ್ತು ಕಾದೆನೋ, ನಾನು ತುಂಬ ಹೊತ್ತು ವೆಯ್ಟ್ ಮಾಡಿದೆ ಅಂತ ಹೇಳೋದಕ್ಕೆ ಐ ಹ್ಯಾವ್ ವೆಯ್ಟೆಡ್ ಟೂ ಲಾಂಗ್, ಐ ಹ್ಯಾವ್ ವೆಯ್ಟೆಡ್ ಟೂ ಲಾಂಗ್. ನಾವು ಒಟ್ಟಿಗೆ ಆಡೋಣ, ನಾವು ಒಟ್ಟಿಗೆ ಆಟ ಆಡೋಣ ಅನ್ನೋದಕ್ಕೆ ವಿ ವಿಲ್ ಪ್ಲೇ ಟುಗೆದರ್, ವಿ ವಿಲ್ ಪ್ಲೇ ಟುಗೆದರ್. ಇದು ನಿನಗೆ ಸುಲಭವಾಗುತ್ತದೆ, ಇದು ನಿನಗೆ ಈಸಿ ಆಗುತ್ತೆ ಅಂತ ಹೇಳೋದಕ್ಕೆ ಇಟ್ಸ್ ಈಸಿ ಫಾರ್ ಯು, ಇಟ್ಸ್ ಈಸಿ ಫಾರ್ ಯು. ಸಹಾಯಕ್ಕಾಗಿ ನನ್ನ ಹತ್ರ ಕೇಳಬೇಡ, ನನ್ನ ಹತ್ರ ಹೆಲ್ಪ್ ಕೇಳಬೇಡ ಅನ್ನೋದಕ್ಕೆ ಡೋಂಟ್ ಆಸ್ಕ್ ಫಾರ್ ಹೆಲ್ಪ್, ಡೋಂಟ್ ಆಸ್ಕ್ ಫಾರ್ ಹೆಲ್ಪ್. ನನ್ನ ಹತ್ರ ಅನ್ನೋದಿಲ್ಲ, ಅಂಡರ್ಸ್ಟುಡ್ ಆಗುತ್ತೆ. ಸೊ ಡೋಂಟ್ ಆಸ್ಕ್ ಫಾರ್ ಹೆಲ್ಪ್. ಇದರಲ್ಲಿ ಏನು ಹೊಸತಿದೆ, ಇದರಲ್ಲಿ ಏನು ಹೊಸದಾಗಿ ಏನಿದೆ ಇದರಲ್ಲಿ ಕೇಳೋದಕ್ಕೆ ವಾಟ್ಸ್ ನ್ಯೂ ಇನ್ ದಿಸ್, ವಾಟ್ಸ್ ನ್ಯೂ ಇನ್ ದಿಸ್. ನೀನು ಕೂಡ ಇಂಗ್ಲೀಷ್ ಕಲಿಬೋದು, ನೀನು ಕೂಡ ಇಂಗ್ಲೀಷನ್ನು ಕಲಿಬೋದು ಅನ್ನೋದಕ್ಕೆ ಯು ಕ್ಯಾನ್ ಆಲ್ಸೋ ಲರ್ನ್ ಇಂಗ್ಲೀಷ್, ಯು ಕ್ಯಾನ್ ಆಲ್ಸೋ ಲರ್ನ್ ಇಂಗ್ಲೀಷ್. ಯಾರನ್ನೂ ನಂಬಬೇಡ, ಯಾರನ್ನೂ ಟ್ರಸ್ಟ್ ಮಾಡಬೇಡ, ಯಾರನ್ನೂ ಬಿಲೀವ್ ಮಾಡಬೇಡ ಅನ್ನೋದಕ್ಕೆ ಡೋಂಟ್ ಟ್ರಸ್ಟ್ ಎನಿವನ್, ಡೋಂಟ್ ಟ್ರಸ್ಟ್ ಎನಿವನ್. ನಾನು ನಾಳೆ ಬರಬಹುದಾ, ನಾನು ನಾಳೆ ಬರ್ಬೋದಾ ಕೇಳೋದಕ್ಕೆ ಕ್ಯಾನ್ ಐ ಕಮ್ ಟುಮಾರೋ, ಕ್ಯಾನ್ ಐ ಕಮ್ ಟುಮಾರೋ. ಪ್ರತಿದಿನ ಇಂಗ್ಲೀಷ್ ಕಲೀರಿ, ಎವ್ರಿ ಡೇ ಇಂಗ್ಲೀಷ್ ಕಲೀರಿ ಅನ್ನೋದಕ್ಕೆ ಸ್ಟಡಿ ಇಂಗ್ಲೀಷ್ ಎವ್ರಿ ಡೇ ಅಥವಾ ಲರ್ನ್ ಇಂಗ್ಲೀಷ್ ಎವ್ರಿ ಡೇ. ಸ್ವಲ್ಪ ಹೊತ್ತು ಇಲ್ಲಿಯೇ ಇರಿ, ಸ್ವಲ್ಪ ಹೊತ್ತು ಇಲ್ಲೇ ವೆಯ್ಟ್ ಮಾಡಿ ಅನ್ನೋದಕ್ಕೆ ಸ್ಟೇ ಹಿಯರ್ ಫಾರ್ ಅ ವೈಲ್, ಸ್ಟೇ ಹಿಯರ್ ಫಾರ್ ಅ ವೈಲ್. ಯಾರಾದರೂ ಜೊತೆಗೆ ಬಾ, ಯಾವುದಾದ್ರೂ ಜೊತೆಗೆ ಬಾ ಅನ್ನೋದಕ್ಕೆ ಕಮ್ ವಿತ್ ಸಮ್ ಒನ್, ಕಮ್ ವಿತ್ ಸಮ್ ಒನ್. ಇಂಗ್ಲೀಷ್ ಮಾತಾಡಲು ಪ್ರಾರಂಭಿಸು, ಫಸ್ಟ್ ಶುರು ಮಾಡು. ಇಂಗ್ಲೀಷ್ ಮಾತಾಡೋದಕ್ಕೆ ಫಸ್ಟ್ ಸ್ಟಾರ್ಟ್ ಮಾಡು ಅನ್ನೋದಕ್ಕೆ ಸ್ಟಾರ್ಟ್ ಸ್ಪೀಕಿಂಗ್ ಇಂಗ್ಲೀಷ್, ಸ್ಟಾರ್ಟ್ ಸ್ಪೀಕಿಂಗ್ ಇಂಗ್ಲೀಷ್. ನಿನ್ನ ಗುರಿಯ ಮೇಲೆ ಗಮನ ಇರಲಿ, ಗಮನ ಇದು. ಸೊ ನಿನ್ನ ಗುರಿಯ ಮೇಲೆ ಗಮನ ಇರಲಿ, ನಿನ್ನ ಗೋಲ್ ಮೇಲೆ ಕಾನ್ಸಂಟ್ರೇಷನ್ ಇರಲಿ ಅನ್ನೋದಕ್ಕೆ ಫೋಕಸ್ ಆನ್ ಯುವರ್ ಗೋಲ್, ಫೋಕಸ್ ಆನ್ ಯುವರ್ ಗೋಲ್. ನಿನ್ನ ಶೂಗಳು ಹಳೆಯದಾಗಿವೆ, ನಿನ್ನ ಶೂಸ್ ಇದೆಯಲ್ಲ ಹಳೆಯದಾಗಿದ್ದಾವೆ ಅನ್ನೋದಕ್ಕೆ ಯುವರ್ ಶೂಸ್ ಆರ್ ಓಲ್ಡ್, ಯುವರ್ ಶೂಸ್ ಆರ್ ಓಲ್ಡ್. ನನಗೆ ಏನೋ ಸಿಕ್ತು, ನನಗೇನೋ ಸಿಕ್ತು ಅನ್ನೋದಕ್ಕೆ ಐ ಗಾಟ್ ಸಮಥಿಂಗ್, ಐ ಗಾಟ್ ಸಮಥಿಂಗ್. ಅವನು ಒಂದು ಸುಳ್ಳನ್ನು ಹೇಳೋದಿಲ್ಲ, ಅವನು ಒಂದು ಸುಳ್ಳನ್ನು ಕೂಡ ಹೇಳೋದಿಲ್ಲ ಅನ್ನೋದಕ್ಕೆ ಹಿ ಡಸಂಟ್ ಟೆಲ್ ಅ ಲೈ, ಹಿ ಡಸಂಟ್ ಟೆಲ್ ಅ ಲೈ. ನನ್ನನ್ನು ಒಮ್ಮೆ ಭೇಟಿ ಮಾಡು, ನನ್ನ ಒಂದ್ಸರಿ ಮೀಟ್ ಮಾಡು ಅನ್ನೋದಕ್ಕೆ ಮೀಟ್ ಮೀ ಒನ್ಸ್, ಮೀಟ್ ಮೀ ಒನ್ಸ್. ನಿನ್ನ ಅಭ್ಯಾಸವನ್ನು ಸುಧಾರಿಸ್ಕೋ, ನಿನ್ನ ಹಾಬಿಯನ್ನು ಇಂಪ್ರೂವ್ ಮಾಡ್ಕೋ, ಸುಧಾರಿಸ್ಕೋ ಅನ್ನೋದಕ್ಕೆ ಇಂಪ್ರೂವ್ ಯುವರ್ ಹ್ಯಾಬಿಟ್, ಇಂಪ್ರೂವ್ ಯುವರ್ ಹ್ಯಾಬಿಟ್. ನಾನು ಮತ್ತೆ ಹೇಳಲಾರೆ, ನನ್ನ ಹತ್ರ ಮತ್ತೆ ಹೇಳೋಕ್ಕಾಗಲ್ಲ, ನಾನು ಮತ್ತೆ ಹೇಳಲಾರೆ ಅನ್ನೋದಕ್ಕೆ ಐ ವೋಂಟ್ ಸ್ಪೀಕ್ ಅಗೈನ್, ಐ ವೋಂಟ್ ಸ್ಪೀಕ್ ಅಗೈನ್. ನಾವು ಕ್ರಿಕೆಟ್ ಆಡುತ್ತಿದ್ದೇವೆ, ನಾವು ಕ್ರಿಕೆಟನ್ನು ಆಡ್ತಾ ಇದ್ದೀವಿ ಅನ್ನೋದಕ್ಕೆ ವಿ ಆರ್ ಪ್ಲೇಯಿಂಗ್ ಕ್ರಿಕೆಟ್, ವಿ ಆರ್ ಪ್ಲೇಯಿಂಗ್ ಕ್ರಿಕೆಟ್. ನೀನು ಏನನ್ನು ಹೇಳಲು ಬಯಸುತ್ತೀಯಾ, ನೀನು ಏನು ಹೇಳೋದಕ್ಕೆ ಇಷ್ಟಪಡ್ತೀಯಾ ಕೇಳೋದಕ್ಕೆ ವಾಟ್ ಡು ಯು ವಾಂಟ್ ಟು ಸೇ, ವಾಟ್ ಡು ಯು ವಾಂಟ್ ಟು ಸೇ. ನೀನು ಯಾರಿಗೂ ಗೊತ್ತಿಲ್ಲ, ನೀನು ಯಾರಿಗೂ ಪರಿಚಯ ಇಲ್ಲ ಅನ್ನೋ ಅರ್ಥ ನೋ ಒನ್ ನೋಸ್ ಯು, ನೋ ಒನ್ ನೋಸ್ ಯು. ನನಗೆ ನೀನು ಮೊದಲೇ ಗೊತ್ತು, ನನಗೆ ನೀನು ಮೊದಲೇ ಪರಿಚಯ ಅನ್ನೋದಕ್ಕೆ ಐ ನೋ ಯು ಆಲ್ರೆಡಿ, ಐ ನೋ ಯು ಆಲ್ರೆಡಿ. ನನಗೆ ಸಂಸ್ಕೃತ ಗೊತ್ತಿಲ್ಲ, ನನಗೆ ಸಂಸ್ಕೃತ ಲ್ಯಾಂಗ್ವೇಜ್ ಗೊತ್ತಿಲ್ಲ ಅನ್ನೋದಕ್ಕೆ ಐ ಡೋಂಟ್ ನೋ ಸ್ಯಾನ್ಸ್ಕ್ರಿಟ್, ಐ ಡೋಂಟ್ ನೋ ಸ್ಯಾನ್ಸ್ಕ್ರಿಟ್. ನನಗೆ ನಿಜವಾಗಿಯೂ ಗೊತ್ತಿಲ್ಲ, ನಿಜವಾಗ್ಲೂ ನಂಗೆ ಗೊತ್ತಿಲ್ಲ ಅಂತೀವಲ್ಲ ಐ ರಿಯಲಿ ಡೋಂಟ್ ನೋ, ಐ ರಿಯಲಿ ಡೋಂಟ್ ನೋ. ಯಾರಿಗೂ ಕಾಲ್ ಮಾಡಬೇಡ, ಯಾರಿಗೂ ಕೂಡ ಕಾಲ್ ಮಾಡಬೇಡ ಅನ್ನೋದಕ್ಕೆ ಡೋಂಟ್ ಕಾಲ್ ಎನಿವನ್, ಡೋಂಟ್ ಕಾಲ್ ಎನಿವನ್. ನನಗೆ ಮುಕ್ತವಾಗಿ ಹೇಳು, ಓಪನ್ ಆಗಿ ಹೇಳು ನನ್ನ ಹತ್ರ ಅನ್ನೋದಕ್ಕೆ ಟೆಲ್ ಮೀ ಓಪನ್ಲಿ, ಟೆಲ್ ಮೀ ಓಪನ್ಲಿ. ಅಲ್ಲಿ ಏನಾದರೂ ಸಮಸ್ಯೆ ಇರಲಿಲ್ವಾ, ಅಲ್ಲೇನಾದರೂ ಪ್ರಾಬ್ಲಮ್ ಇರಲಿಲ್ವಾ ಕೇಳೋದಕ್ಕೆ ವಾಸಂಟ್ ದೇರ್ ಅ ಪ್ರಾಬ್ಲಮ್, ವಾಸಂಟ್ ದೇರ್ ಅ ಪ್ರಾಬ್ಲಮ್.
ಇವತ್ತು ಏನು ಓದಬೇಕು ಅನ್ನೋದು ಕೊನೆಯ ವಾಕ್ಯ. ಇದಕ್ಕೆ ಸರಿಯಾದ ಇಂಗ್ಲಿಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.